ಕೊಡ್ತೀನಿ. SSLC ವಿಜ್ಞಾನದಲ್ಲಿ ಇವತ್ತು FA 3ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು 2023-24ಕ್ಕಾಗಿ ಕೀ ಉತ್ತರಗಳೊಂದಿಗೆ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಹಿಂದಿ ಆಗಿರ್ಬೋದು, ಕನ್ನಡ ಮತ್ತು ಸಮಾಜ 3 ವಿಷಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಹಾಕಿದ್ದೆ. ಇವತ್ತು ಸೈನ್ಸ್ನ ಒಂದು ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ಇದೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ವಿಜ್ಞಾನದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದೆ, ಅದರದ್ದು ಯೂಸನ್ನು ತೆಗೆದುಕೊಳ್ರಿ. 3ನೇ ರೂಪನಾತ್ಮಕ ಪರೀಕ್ಷೆ 2023-24 ತರಗತಿ 10ನೆಯ ವಿಷಯ ವಿಜ್ಞಾನ. ಅಂಕಗಳು 20, ಸಮಯ 1 ಗಂಟೆ. ಪ್ರಶ್ನೆ ಪತ್ರಿಕೆ ಮೇನ್ 1ರಲ್ಲಿತ್ತು. ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟಾರೆ 3 ಅಂಕ. ಮೊದಲ ಪ್ರಶ್ನೆ, ಎಥೆನಾಲ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಯಾವುದು? A S-AO, B -OH, C -CHO, D -COOH ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ S-CHO ಅಂತಕ್ಕಂಥದ್ದು ಅದು ಎಥೆನಾಲ್ ಸಂಯುಕ್ತದಲ್ಲಿರ್ತಕ್ಕಂಥ ಕ್ರಿಯಾ ಗುಂಪನ್ನು ಸೂಚಿಸ್ತದೆ. ಎರಡನೇ ಪ್ರಶ್ನೆ, A, B, C ಮತ್ತು D ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4 ಮತ್ತು 8 ಆಗಿದೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು A, B ಮತ್ತು D, B, A ಮತ್ತು B, C, A ಮತ್ತು C, D, B ಮತ್ತು C. ಸೊ ಸರಿಯಾದ ಉತ್ತರ ಬರ್ತದೆ ಆಪ್ಷನ್ ಸಿ, A ಮತ್ತು C. ಈ A ಮತ್ತು C ದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಲೋಹೀಯ ಸ್ವಭಾವಗಳನ್ನು ಹೊಂದದ. ಏಕೆಂದರೆ A, B, C ಮತ್ತು Dಗಳ ಧಾತುಗಳ ಸಂಖ್ಯೆ Aದು 3 ಇದೆ, Bದು 9 ಇದೆ, Cದು 4 ಇದೆ, Dದು 8 ಇದೆ. A ಅಂದರೆ 3, C ಅಂದರೆ 4. ಸೊ 3 ಮತ್ತು 4ರಲ್ಲಿ ಲೋಹೀಯ ಸ್ವಭಾವವನ್ನು ನಾವುಗಳು ಹೊಂದಿದ್ದಾವೆ ಅಂತ ಹೇಳಬಹುದು. ಪ್ರಶ್ನೆ 3, ನಿಷೇಚನ ನಡೆಯುವ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗ ಯಾವುದು? A ಗರ್ಭಕೋಶ, B ಅಂಡನಾಳ, C ಅಂಡಾಶಯ, D ಯೋನಿ. ನೋಡಿ, ನಿಷೇಚನವನ್ನು ನಡೀತಕ್ಕಂಥ ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಬಂದ್ಬಿಟ್ಟು ಅದು ಆಪ್ಷನ್ ಬಿ ಅಂಡನಾಳ ಅಂತ ಬರ್ತದೆ. ಅಂಡನಾಳ ಇದು ಸರಿಯಾದ ಉತ್ತರ ಆಗಿತ್ತು. ಮುಂದೆ ಇತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದ್ದಾವೆ. ಒಟ್ಟಾರೆ 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 4 ಅಂಕ. 4ನೇ ಪ್ರಶ್ನೆ, ಅನುವಂಶೀಯತೆ ಎಂದರೇನು? ಸೊ ಉತ್ತರ ನೋಡುವ. ಏನಿದೆ ಅಂತಂದ್ರೆ ಜೀವಿಗಳ ಲಕ್ಷಣಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಆಗೋದಕ್ಕೆ ಅನುವಂಶೀಯತೆ ಅಂತ ಕರೀತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಪ್ರಶ್ನೆ 5, ಕೆಟನೀಕರಣ ಎಂದರೇನು? ಕೆಟನೀಕರಣದ ಉತ್ತರ ಬರ್ತದೆ ತನ್ನ ಇತರ ಪರಮಾಣುಗಳೊಂದಿಗೆ ಸಹ ವೆಲೆನ್ಸಿ ಬಂಧ ಏರ್ಪಡಿಸಿ ಸರಪಳಿ ರಚನೆಯುಂಟು ಮಾಡ್ತಕ್ಕಂಥ ಕಾರ್ಬನ್ನ ಗುಣಕ್ಕೆ ಏನಂತ ಕರಿತೀವಿ? ಕೆಟನೀಕರಣ ಅಂತ ಕರಿತೀವಿ. 6ನೇ ಪ್ರಶ್ನೆ, ನ್ಯೂಲ್ಯಾಂಡರ ಅಷ್ಟಕ ನಿಯಮ ತಿಳಿಸಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಧಾತುವಿನ ಗುಂಪುಗೂಡಿಸಿ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಆ ಗುಂಪಿನ 8ನೇ ಧಾತುವಿನ ಲಕ್ಷಣಗಳು 1ನೇ ಧಾತುವಿನ ಲಕ್ಷಣಗಳನ್ನು ಹೋಲ್ತದೆ. ಸೊ ಇದು ಯಾವುದಪ್ಪ ಅಂದರೆ ನ್ಯೂಲ್ಯಾಂಡ್ ರವರ ಅಷ್ಟಕ ನಿಯಮ ಆಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನಿಮ್ಮ ಆನ್ಯುವಲ್ ಎಕ್ಸಾಮ್ಗೂ ಕೂಡ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ ಅದಾದ. ಪ್ರಶ್ನೆ 7, ಮಗುವಿಕೆ ಮೂಲಕ ಲೈಂಗಿಕ ಸಂತಾನೋತ್ಪತ್ತಿಯನ್ನು ನಡೆಸ್ತಕ್ಕಂಥ ಜೀವಿ ಯಾವುದು ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ಈಸ್ಟ್ ಅಂತಕ್ಕಂಥದ್ದು. ಸೊ ಈಸ್ಟ್ನಲ್ಲಿ ಏನಾಗ್ತದಪ್ಪ ಅಂದ್ರೆ ಮಗುವಿಕೆ ಅಂತಕ್ಕಂಥ ಪ್ರಕಾರದ ಮೂಲಕ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಾವು ನಡೆಯುವುದನ್ನು ಕಾಣ್ತೀವಿ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಒಟ್ಟಾರೆ 3 ಪ್ರಶ್ನೆಗಳು, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 6 ಅಂಕ. 8ನೇ ಪ್ರಶ್ನೆ, ರಚನಾನುರೂಪಿ ಹಾಗೂ ಕಾರ್ಯಾನುರೂಪಿ ಅಂಗಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ, ಮೊದಲಿಗೆ ರಚನಾನುರೂಪಿ ನೋಡೋಣ. ಒಂದೇ ಸಾಮಾನ್ಯ ಪೂರ್ವಜರಿಂದ ಅನುವಂಶೀಯವಾಗಿದ್ದು ಒಂದೇ ಮೂಲ ವಿನ್ಯಾಸ ಹೊಂದಿದ್ದು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವಂತೆ ಮಾರ್ಪಾಡಾಗಿರುವ ಅಂಗಕ್ಕೆ ಸಮರೂಪಿಗಳು ಅಂಗಗಳು ಅಂತ ಕರೀತಾವೆ. ಸೊ ಉದಾಹರಣೆಗೆ ಹಲ್ಲಿಯ ಮುಂಗಾಲುಗಳು, ಪಕ್ಷಿಯ ರೆಕ್ಕೆಗಳು, ಮಾನವನ ಮುಂಗಾಲುಗಳು. ಅಂದರೆ ಇದು ರಚನಾನುರೂಪಿ ಅಂಗಗಳು, ರಚನೆ ಒಂದೇ ಆಗಿರ್ತದೆ ಅಂತ. ಬಟ್ ಕಾರ್ಯಾನುರೂಪಿದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಭಿನ್ನ ಮೂಲದಿಂದ ಉಗಮವಾಗಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಉದಾಹರಣೆಗೆ ಚಿಟ್ಟೆ, ಪಕ್ಷಿ, ಬಾವಲಿಯ ರೆಕ್ಕೆಗಳು. ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸರಿ ಈ ಕ್ವಶನ್ ಏನು ಮಾಡಿದಾರಪ್ಪ ಅಂದ್ರೆ ರಿಪೀಟ್ ಮಾಡಿದ್ದಾರೆ. ರಚನಾನುರೂಪಿ ಅಂಗಗಳು, ಕಾರ್ಯಾನುರೂಪಿ ಅಂಗಗಳು, ಅವುಗಳಿಗೆ ಉದಾಹರಣೆಗಳು. ಮುಂದಿನ ಪ್ರಶ್ನೆ 9, ಪ್ರೌಢಾವಸ್ಥೆ ಸಮಯದಲ್ಲಿ ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳು ಏನು ಅಂತ ಕೇಳಿದ್ದಾರೆ. ಸೊ ವಿಶೇಷವಾಗಿ ಮುಖದ ಮೇಲೆ ಹೊಸದಾಗಿ ಕೂದಲುಗಳು ಕಾಣಿಸ್ತವೆ, ಧ್ವನಿ ಒಡೆಯಲು ಪ್ರಾರಂಭವನ್ನು ಆಗ್ತದ, ಹಗಲುಗನಸಿನಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ಶೀರ್ಷ ಆಗಾಗ್ಗೆ ದೊಡ್ಡದಾಗ್ತದ ಮತ್ತು ನಿಮಿರ್ತದೆ ಅಂತಕ್ಕಂಥ ಉತ್ತರ ಬರಿಬೇಕು.
ಪ್ರಶ್ನೆ 10 ಮೆಂಡಲೀವ್ರವರ ಆವರ್ತ ವಿಂಗಡಣೆಯ ಮಿತಿಗಳು ಯಾವುವು ಅಂತ ಕೇಳಿದ್ದಾರೆ. ಅಲ್ಲಿ ಮೆಂಡಲೀವ್ರವರ ಆವರ್ತ ವಿಂಗಡಣೆಯ ಮಿತಿಗಳಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. 2 ಸಮಸ್ಥಾನಿಗಳ ಸ್ಥಾನ ನಿರ್ಧರಿಸಲು ಸಾಧ್ಯವಾಗದೇ ಇರೋದು. ಇಲ್ಲಿ ಈ ಎರಡೂ ಅಂಶಗಳು ಏನಪ್ಪಾ ಅಂತಂದ್ರೆ ಈ ಮೆಂಡಲೀವ್ರವರ ಆವರ್ತ ವಿಂಗಡಣೆಯ ಮಿತಿಗಳಲ್ಲಿ ಸೇರ್ತದೆ. ಇನ್ನ 3 ಅಂಕದ ಒಂದು ಪ್ರಶ್ನೆ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಕೆಳಗಿನ ಸಂಯುಕ್ತಗಳ ರಚನಾ ವಿನ್ಯಾಸಗಳನ್ನು ಬರೆಯಿರಿ. ಎಥನೋಯಿಕ್ ಆಮ್ಲ, ಬ್ರೋಮೋಪೆಂಟೇನ್ ಮತ್ತೆ ಬ್ಯೂಟೇನೋನ್ ಅಂತ ಇದೆ. ಸೊ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಅವುಗಳನ್ನು ಕೊಟ್ಟಿದ್ದಾರೆ. ಓಕೆ, ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಎಥನೋಯಿಕ್ ಆಮ್ಲ ಆಗಿರ್ಬೋದು, ಆಮೇಲೆ ಬ್ರೋಮೋಪೆಂಟೇನ್ ಆಗಿರ್ಬೋದು, ಬ್ಯೂಟೇನೋನ್ ಆಗಿರ್ಬೋದು, ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಳಿ. ಸೊ ಅಲ್ಲಿ ಆಲ್ರೆಡಿ ಇದೆ, ಅವುಗಳನ್ನು ಬರೆದುಕೊಡ್ರಿ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ 2 ಬದೆ. ಅದರಲ್ಲಿ ಎ ಭಾಗದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಡೊಬರೈನರ ವರ್ಗೀಕರಣದ ಮಿತಿಗಳು ಯಾವುವು. ಇಲ್ಲಿ ಡೊಬರೈನರ ವರ್ಗೀಕರಣದ ಮಿತಿಗಳಲ್ಲಿ 2 ಮೋಸ್ಟ್ ಇಂಪಾರ್ಟೆಂಟ್ ಬರ್ತದೆ. ಒಂದನೇದು ಈ ಡೊಬರೈನನ ತ್ರಿವಳಿಗಳ ನಿಯಮ ಎಲ್ಲ ಧಾತುಗಳಿಗೂ ಅನ್ವಯ ಆಗಲಿಲ್ಲ. ಅಂದರೆ ಆ ಕಾಲದಲ್ಲಿ ತಿಳಿದಿದ್ದ ಧಾತುಗಳಲ್ಲಿ ಕೇವಲ 3 ತ್ರಿವಳಿಗಳನ್ನು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಅಂಶವನ್ನು ಬರೀಬೇಕು. ಬಿದಲ್ಲಿ ನ್ಯೂಲ್ಯಾಂಡ್ ರವರ ಅಷ್ಟಕ ನಿಯಮದ ಮಿತಿಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಈ ಅಷ್ಟಕದ ನಿಯಮ ಕೇವಲ ಕ್ಯಾಲ್ಸಿಯಂವರೆಗೆ ಮಾತ್ರ ಇತ್ತು. ನ್ಯೂಲ್ಯಾಂಡ್ ರವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರವಾಗುವುದಿಲ್ಲ ಅಂತ ಊಹಿಸಿದ್ರು. ಆದರೆ ನಂತರದಲ್ಲಿ ಹಲವಾರು ಹೊಸ ಧಾತುಗಳನ್ನು ಆವಿಷ್ಕಾರ ಮಾಡಿದ್ರು. ಅವುಗಳ ಗುಣಗಳು ಅಷ್ಟಕಗಳ ನಿಯಮಕ್ಕೆ ಸರಿ ಹೊಂದಲಿಲ್ಲ ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ಇಲ್ಲಿ 2+2 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇದಕ್ಕೆ 2 ಅಂಕ, ಇದಕ್ಕೆ 2 ಅಂಕ, ಒಟ್ಟಾರೆ 4 ಅಂಕ ಇಲ್ಲಿ ಇತ್ತು. ಸೊ ಇಷ್ಟಿತ್ತು ಸ್ನೇಹಿತರೆ SSLC ಇರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೈನ್ಸಲ್ಲಿ. ನಮ್ಮ ಭಾಳ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು. ಸೊ ಅದಕ್ಕಾಗಿ ಕ್ವಶನ್ ಪೇಪರನ್ನು ನಾನು ಏನು ಮಾಡಿದ್ದೀನಿ ಅವ್ರಿಗಾಗಿ ಹಾಕಿದ್ದೀನಿ. ಬಟ್ ಕ್ವಶನ್ಸ್ ಅಂತಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಯಾಕಂದರೆ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ನಿಮಗಾಗಿ ಕೊಟ್ಟಿದ್ದೆ. ಕನ್ನಡ, SS, ಹಿಂದಿ, ಓಕೆ, ಇವುಗಳ ಒಂದು ವಿಡಿಯೋಗಳನ್ನು ನೋಡಿ. ನಿಮಗೆ ಗಣಿತ ಮತ್ತು ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳು ಬೇಕಾಗಿದ್ದರೆ ಖಂಡಿತವಾಗಿ ತಗೊಳ್ಳು ಕಮೆಂಟ್ ಮಾಡಿದರೆ ನಾನು ಪ್ರಿಪೇರ್ ಮಾಡಿ ಅವುಗಳನ್ನು ಸಹಿತ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನೀವೆಲ್ಲ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದೇ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅದ. ಅವುಗಳ ಲಿಂಕ್ಗಳನ್ನು ನಾನು ಏನು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ